ಇದಿಷ್ಟು ನೇಪಾಳ ಪ್ರವಾಹಕ್ಕೆ ಸಂಬಂಧಿಸಿದ ಅಪ್ಡೇಟ್ಗಳು. ಮುಂದಿನ ಸುದ್ದಿಗೆ ಹೋಗೋಣ. RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಅವರು ಭಾರತದಲ್ಲೇ ಪ್ರವಾಸ ಮಾಡ್ತಿರುವಾಗಲೇ ಅಷ್ಟು ವಿವಾದಗಳಾಗ್ತವೆ. ಅಮೆರಿಕದಲ್ಲಿ ಆಗದೇ ಇದ್ದರೆ ಹೆಂಗೆ? 29ನೇ ತಾರೀಕು ನಾಡಿದ್ದು ಅಲ್ಲಿನ ಅತ್ಯಂತ ಪ್ರಸಿದ್ಧ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಒಂದು 5,000 ಜನರ ಜೊತೆಗಿಂದ ಒಂದು ಸಂವಾದ ಕಾರ್ಯಕ್ರಮ ಇದೆ ಮೋಹನ್ ಭಾಗವತರದು. ಅವರನ್ನು ಅಮೆರಿಕಕ್ಕೆ ಕರೆಸಿಕೊಂಡು ಈ ಸಂವಾದವನ್ನು ಏರ್ಪಡಿಸಿದವರು ಯಾರು? ಭಾರತೀಯ ಮೂಲದ ಹಿಂದೂಗಳೇ ಮುಖ್ಯವಾಗಿ. ಇವರ ಭೇಟಿಯನ್ನು ವಿರೋಧಿಸ್ತಾ ಇರೋರು ಯಾರು? ಹಿಂದೂಗಳ ಹೆಸರಿಟ್ಟುಕೊಂಡ ಸಂಘಟನೆಗಳು. ನ್ಯೂಯಾರ್ಕ್ನ ಮೇಯರು ಮಮದಾನಿ ಅಂತ ಭಾರತೀಯ ಮೂಲದ ಮೇಯರ್ ಇದರಲ್ಲಿ, ಅವರು ಈ ಖಲಿಸ್ತಾನಿ ಬೆಂಬಲಿಸುವ ಸಂಘಟನೆಗಳವರು ವಿರೋಧಿಸ್ತಾರೆ. ಪರ ವಿರುದ್ಧ ಜೋರು ಚರ್ಚೆಯಾಗ್ತಾ ಇದೆ. ವಿಶ್ವ ಏಕತೆ ಆಚರಣೆ, ಯೂನಿವರ್ಸಲ್ ಒನ್ನೆಸ್ ಸೆಲೆಬ್ರೇಷನ್ ಅನ್ನುವ ಕಾರ್ಯಕ್ರಮ. RSSನ ಶತಮಾನೋತ್ಸವ ವರ್ಷ ಇದು. 1925ರಲ್ಲಿ ಶುರುವಾಗಿದೆ. ಇದು ಶತಮಾನೋತ್ಸವ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಆಯೋಜನೆ ಮಾಡಿದವರು ಯಾರು? ಅಮೇರಿಕನ್ ಹಿಂದೂಸ್ ಫಾರ್ ಎಂಗೇಜ್ಮೆಂಟ್ ಆ್ಯಂಡ್ ಡೈಲಾಗ್ ಅನ್ನುವಂಥ ಒಂದು ಸಂಘಟನೆ. ಅನಿವಾಸಿ ಭಾರತೀಯರು, ವಿವಿಧ ಹಿಂದೂ ಅಮೇರಿಕನ್ ಸಂಘಟನೆಗಳು ಆಯೋಜನೆ ಮಾಡಿದ್ದಾವೆ. ನ್ಯೂಯಾರ್ಕ್ನ ಸುಪ್ರಸಿದ್ಧ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಮೋದಿಯವ್ರದ್ದು ಒಂದು ಕಾರ್ಯಕ್ರಮ ಆಗಿತ್ತಲ್ಲಿ. ವಿರೋಧಿಸ್ತಾ ಇರುವವರು ಯಾರು? ಇಂಡಿಯನ್ ಅಮೇರಿಕನ್ ಮುಸ್ಲಿಂ ಕೌನ್ಸಿಲ್, ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸೇರಿದಂತೆ 48ಕ್ಕೂ ಹೆಚ್ಚು ಸಂಘಟನೆಗಳು ಈ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನ್ಯೂಯಾರ್ಕ್ನ ಮೇಯರ್ ಜೊಹರಾನ್ ಮಮದಾನಿ ಅವರಿಗೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ, ಈ ಕಾರ್ಯಕ್ರಮಕ್ಕೆ ನನ್ನ ವಿರೋಧ ಇದೆ, ಬಟ್ ನಿಲ್ಲಿಸೋದು ನನ್ನ ಕೈಲಿಲ್ಲ ಅಂತಂದರು. ಈ ಇನ್ಕ್ಲೂಸಿವಿಟಿ, ಒಳಗೊಳ್ಳುವಿಕೆ, ಮಲ್ಟಿಕಲ್ಚರಲಿಸಮ್, ಬಹುಸಂಸ್ಕೃತಿ, ಈ ಥರದ ಶಬ್ದಗಳು ಅದು ಹೆಂಗೆ ಬಳಕೆ ಆಗ್ತವೆ ಅನ್ನೋದ್ರ ಬಗ್ಗೆ ಆಶ್ಚರ್ಯ. ಇವರೆಲ್ಲ ಒಂದು ಸಲ ಒಂದು ಡಿಬೇಟಿಗೆ ಕೂತ್ಕೋಬೇಕು. ಇವ್ರಿಗೆ ಕಲಿಸ್ಬೇಕು ವಾಟ್ ಈಸ್ ಮಲ್ಟಿಕಲ್ಚರಲಿಸಮ್, ಸೆಕ್ಯುಲರಿಸಮ್ ಅಂದರೆ ಏನು, ಇನ್ಕ್ಲೂಸಿವಿಟಿ ಅಂದರೆ ಏನು. ವಿಚಿತ್ರ ಅನಿಸುತ್ತೆ. ಅಲ್ಲಿ ಗುರುಪತ್ವಂತ್ ಸಿಂಗ್ ಪನ್ನೂನ್ ಅನ್ನುವಂಥವನೊಬ್ಬನು ಕೂತ್ಕೊಂಡು ಭಾರತವನ್ನು ತುಂಡು ತುಂಡು ಮಾಡುವ ಬಗ್ಗೆ, ಹಿಂದೂಗಳ ಮೇಲೆ ದಾಳಿ ನಡೆಸುವ ಬಗ್ಗೆ, ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ನಡೆಸುವ ಬಗ್ಗೆ, ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿ ಧ್ವಜ ಹಾರಿಸುವ ಬಗ್ಗೆ, ಇಂಡಿಯನ್ ಏರ್ಲೈನ್ಸ್ ವಿಮಾನ ಹತ್ತಬೇಡಿ, ನಿಮಗೆ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರನಲ್ಲ ಅಂತೆಲ್ಲ ಹೇಳಿಕೆಗಳನ್ನು ಕೊಡ್ತಾ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತಾನೆ. ಆತನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅಮೇರಿಕಕ್ಕೆ ಹೇಳಿದ್ರೆ ಆತ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವನ್ನು ಚಲಾಯಿಸ್ತಾ ಇದ್ದಾನೆ ಅಂತ ಅಮೇರಿಕ ಹೇಳೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವನ್ನು ಚಲಾಯಿಸ್ತಾ ಇದ್ದಾನೆ. ಸಂಜಯ್ ರಾವತ್ ಮಾತಾಡಿದ್ದಾರೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಸದರು. RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಅಮೇರಿಕದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಸರ್ವಾಧಿಕಾರ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನು ಮಾತಾಡಬೇಕು, ಯಾಕಂದರೆ ಭಾರತದಲ್ಲಿರುವುದಕ್ಕಿಂತ ಅಮೇರಿಕದಲ್ಲಿ ಜಾಸ್ತಿ ಇದೆ ಅಂದರು ಸಂಜಯ್ ರಾವತ್. ಕೇಳಿಸ್ಕೊಳ್ಳಿ. राष्ट्रीय स्वयंसेवक संघ के प्रमुख मोहन राव भागवत जी न्यूयॉर्क जा रहे हैं. उनको इनविटेशन है अमेरिका से. अमेरिका भी एक हिंदुस्तान की तरह एक लोकतांत्रिक देश है, डेमोक्रेटिक कंट्री है. मजबूत डेमोक्रेसी आज भी वहाँ है. वहाँ आज भी फ्रीडम ऑफ स्पीच, फ्रीडम ऑफ एक्सप्रेशन को बहुत मान्यता है. चाहे हिंदुस्तान में नहीं है, ये सब खत्म हो गया. हिंदुस्तान में तानाशाही चल रही है. तो मुझे विश्वास है कि मोहन राव भागवत जी न्यूयॉर्क में जाकर हिंदुस्तान में जो तानाशाही चल रही है, हिंदुस्तान में फ्रीडम ऑफ स्पीच, फ्रीडम ऑफ एक्सप्रेशन, सभी बातों पर देश के अपोजिशन, उनके ऊपर जो हमले हो रहे हैं, उस बारे में अंतर्राष्ट्रीय मंच पर जाकर बात करेंगे. ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯಗಳು ಮುಗಿದು ಬಿಟ್ಟಿದ್ದಾವಂತೆ, ಖತಮ್ ಹೋ ಚುಕೆ ಹೈ. ಹಂಗೆ ಯಾರಿಗಾದರೂ ಅನ್ನಿಸ್ತಾ ಇದ್ದರೆ ಅಟ್ಲೀಸ್ಟ್ CJP ಪ್ರೊಟೆಸ್ಟ್ ಮುಗಿದ ನಂತರವಾದರೂ ಅವರ ಅಭಿಪ್ರಾಯ ಬದಲಾಗಬೇಕಾಗಿತ್ತು. ಈ ದೇಶದಲ್ಲಿ ಪ್ರಧಾನಿ ಮಾತ್ರವಲ್ಲ, ಮೃತಪಟ್ಟಿರುವ ಪ್ರಧಾನಿಯ ತಾಯಿಯನ್ನು ಕೂಡ ಅಶ್ಲೀಲವಾಗಿ ಬೈಯಬಹುದು, ಏನೂ ಆಗೋದಿಲ್ಲ.
ಅವರ ಮೇಲೆ ಕೇಸ್ ಮಾಡಿ ಆ್ಯಕ್ಷನ್ ತಗೊಳ್ತೀವಿ ಅಂದರೆ ಕೇಸ್ ಮಾಡಕೂಡ್ದು ಅಂತ ವಿರೋಧ ಪಕ್ಷದವ್ರು ನಿಂತ್ಕೋತಾರೆ. ಏನ್ರಿ ತಪ್ಪು, 4 ಮಾತು ಮಾತಾಡಿದ್ದಾರೆ ಬಿಡಿ ಜನ್ಜಿ ಅವರು ಅಂತ. ಈ ದೇಶದಲ್ಲಿ ಸೈನ್ಯವನ್ನು ಬಾಯಿಗೆ ಬಂದಂಗೆ ಬೈಬಹುದು, ರಾಷ್ಟ್ರದ ರಾಜಧಾನಿಯಲ್ಲಿ ನಿಂತ್ಕೊಂಡು ಆನ್ ಕ್ಯಾಮರಾ ಬೈಬಹುದು. ಇದಕ್ಕಿಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕೇನ್ರಿ? ಇದಕ್ಕಿಂತ ವಾಕ್ ಸ್ವಾತಂತ್ರ್ಯ ಬೇಕಾ? ದೇಶದಲ್ಲಿ ಮುಗಿದು ಹೋಗಿದವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯಗಳು ಮುಗಿದು ಹೋಗಿದವಂತೆ. ಹಾಗೆ ಮಾತನಾಡಿರುವವರ ವಿರುದ್ಧ ಕೇಸ್ ಕೂಡ ಆಗದಂತೆ ನೋಡಿಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಅವ್ರನ್ನ ಜೈಲಿಗೆ ಹಾಕೋದು ಬಿಡಿ, ಆಮೇಲಿಂದು ಕೇಸು ಕೂಡ ಆಗದಂತೆ ನೋಡಿಕೊಳ್ಳುವುದಕ್ಕೆ ನಮ್ಮಲ್ಲೊಂದು ವ್ಯವಸ್ಥೆ ಇದೆ. ಒಂದೊಂದು ಸಲ ಸ್ವಲ್ಪ ಜಾಸ್ತಿ ಆಗಿದೆಯಾ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಲೂ ಅನಿಸುತ್ತೆ. ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಟ್ವೀಟ್: RSS ಮಹಾರಾಷ್ಟ್ರದಲ್ಲಿ ಹುಟ್ಟಿ ಈಗ ದೇಶದಾದ್ಯಂತ ಹರಡಿಕೊಂಡಿದೆ. ಇದು ನೋಂದಾಯಿತ ಸಂಘಟನೆ ಅಲ್ಲ. 36 ದೇಶಗಳಲ್ಲಿ ಬ್ಯಾಂಕ್ ಖಾತೆಯನ್ನು ಇದು ಹೊಂದಿದೆ. ಆ ಬ್ಯಾಂಕ್ ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಆ ಹಣ ಎಲ್ಲಿಂದ ಬರುತ್ತೆ? ಯಾಕೆ ಆ ಹಣವನ್ನು ಸಂಗ್ರಹಿಸಿದರು? ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ? ಅಮೆರಿಕ RSS ಸಂಘಟನೆಯನ್ನು ಭಯೋತ್ಪಾದಕ ಗುಂಪು ಎಂದಿದೆ. ಭಾಗವತ್ ರ್ಯಾಲಿಗೆ ವಿರೋಧ ಆಗ್ತಿದೆ. RSS ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕು. ಅಮೆರಿಕ RSS ಅನ್ನು ಭಯೋತ್ಪಾದಕ ಗುಂಪು ಅಂತ ಕರೆದಿದ್ದರೆ ಆ ಭಯೋತ್ಪಾದಕ ಗುಂಪಿನ ಸುಪ್ರೀಂ ಲೀಡರ್ನ ಪ್ರವಾಸಕ್ಕೆ ತಮ್ಮ ದೇಶದಲ್ಲಿ ಅನುಮತಿ ಕೊಡ್ತಾರಾ? ನ್ಯೂಯಾರ್ಕ್ನ ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ ಮಾಡ್ಕೊಳ್ಳಿ ನಿಮ್ಮದೊಂದು ಕಾರ್ಯಕ್ರಮ ಅನ್ನತ್ತಾ ಅಮೆರಿಕ? ಭಯೋತ್ಪಾದಕ ಗುಂಪು ಅಂತ ಕರೆದಿದ್ರೆ ವಿಚಿತ್ರ ಇದೆ ವಾದ. 36 ದೇಶಗಳಲ್ಲಿ ಬ್ಯಾಂಕ್ ಖಾತೆ ಇದೆಯಂತೆ RSSಗೆ. ಆಯಾ ದೇಶಗಳಲ್ಲಿ ಕಾನೂನು ಇರುತ್ತೆ ಸ್ವಾಮಿ. ಆಯಾ ದೇಶಗಳ ಕಾನೂನಿಗೆ ಒಳಪಟ್ಟು ಮಾಡಿರ್ತಾರ ಅಥವಾ ಆ ದೇಶಗಳ ಕಾನೂನನ್ನು ಮೀರಿ ಮಾಡಿರ್ತಾರ? ಮೀರಿದ್ರೆ ಆ ದೇಶಗಳ ಲಾ ಎನ್ಫೋರ್ಸ್ಮೆಂಟ್ ಸುಮ್ಮನಿರುತ್ತಾ? ಶಿವಸೇನೆ ಶಿಂಧೆ ಬಣದ ನಾಯಕಿ ಇವರು, ನೆನಪಿರಲಿ. ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಅವರು RSS BJP ವಿರುದ್ಧ, ಶಿಂಧೆ ಬಣದವರು ಪರವಾಗಿ ಶೈನಾ ಅವರು ಹೇಳಿದ್ದಾರೆ. ಇದು ಕೂಡ ಟ್ವೀಟೇ. ಅಮೆರಿಕದಲ್ಲಿ 200ಕ್ಕೂ ಹೆಚ್ಚು ಯೋಜನೆಗಳಲ್ಲಿ RSS ಸೇವೆ ಸಲ್ಲಿಸಿದೆ. ಚಂಡಮಾರುತ ಆಗಲಿ, ಕೋವಿಡ್ ಆಗಿರಲಿ, RSS ಅಲ್ಲಿಗೆ ಹಾಜರಿರುತ್ತೆ. FBI ಕೂಡ RSS ಅನ್ನು ಶ್ಲಾಘಿಸಿದೆ. ಉಗ್ರಗಾಮಿ ಸಂಘಟನೆ ಅಂದಿಲ್ಲ. ಜೊಹರಾನ್ ಮಮದಾನಿ ಮೊದಲು ಹಿಂದೂ ದ್ವೇಷ ತುಷ್ಟೀಕರಣವನ್ನು ನಿಲ್ಲಿಸಬೇಕು. ಅಮೆರಿಕದಲ್ಲಿ ಖಲಿಸ್ತಾನಿ ರ್ಯಾಲಿ, ಹಮಾಸ್ ಬೆಂಬಲಿಗರಿಗೆ ಪ್ರೋತ್ಸಾಹ ಕೊಡ್ತಾರೆ. ಮೋಹನ್ ಭಾಗವತ್ ಬಂದಾಗ ನೀವು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀರಿ. ಮೋಹನ್ ಭಾಗವತ್ ಹೇಳುವುದು ಹಿಂದೂ ರಾಷ್ಟ್ರ ಅಂದರೆ ವಸುದೈವ ಕುಟುಂಬಕಂ. ನೀವು ಜಗತ್ತಿನ ಭಾಗವೇ ಅಥವಾ ತುಕಡೆ ತುಕಡೆ ಗ್ಯಾಂಗ್ನ ಭಾಗವೇ ಅನ್ನುವುದು ನನಗಿರುವ ಪ್ರಶ್ನೆ ಎಂದಿದ್ದಾರೆ ಶೈನಾ. ಇನ್ನು ಮೇರಿ ಮಿಲ್ಬೆನ್, ಅಮೇರಿಕದ ಸಿಂಗರ್, ಇವರು ಗಾಯಕಿ, ಈ ಕಾರ್ಯಕ್ರಮದ ಪರವಾಗಿದ್ದಾರೆ. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ RSS ಮೋಹನ್ ಭಾಗವತ್ ಕಾರ್ಯಕ್ರಮಕ್ಕೆ ಮೇಯರ್ ಜೊಹರಾನ್ ಮಮದಾನಿ ಸೋಷಿಯಲಿಸ್ಟ್ ಗ್ಯಾಂಗ್ ವಿರೋಧ ಮಾಡ್ತಾ ಇದೆ, ಸಮಾಜವಾದಿ ಗ್ಯಾಂಗ್ ವಿರೋಧ ಮಾಡ್ತಾ ಇದೆ. ಯಾಕೆ ಅಂದರೆ ಇವರೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು BJPಯನ್ನು ವಿರೋಧಿಸ್ತಾರೆ. ಇದು ಬಹಳ ಸ್ಪಷ್ಟವಾಗಿದೆ. ಈ ಹುಚ್ಚರು ಸಮಾಜವಾದದ ಸಿದ್ಧಾಂತ ನಂಬುವುದರಿಂದ ಬಂಡವಾಳಶಾಹಿಯ ಬಗ್ಗೆ ತಿಳುವಳಿಕೆ ಇಲ್ಲ, ಕ್ಯಾಪಿಟಲಿಸಮ್ನ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳೋದು. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಸಮಾಜವಾದಿಗಳ ಬೊಬ್ಬೆಗೆ ಉತ್ತರಿಸುವುದಿಲ್ಲ. ಜೊಹರಾನ್ ಮಮದಾನಿ ಮತ್ತು ಅವರ ಸಮಾಜವಾದಿ ಗುಂಪಿಗೆ ನನ್ನ ಸಲಹೆ ಏನಂದರೆ, ನೀವು ಕ್ಯಾಪಿಟಲಿಸ್ಟ್ಗಳಿಂದ ಹಣವನ್ನು ಸಂಗ್ರಹಿಸಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನ ಬಾಡಿಗೆಗೆ ತಗೊಳ್ಳಿ. ನಿಮ್ಮ ಮೋದಿ ವಿರೋಧಿ ಮೂರ್ಖತನ ಪ್ರದರ್ಶಿಸುವುದಕ್ಕಾಗಿಯೇ ನಿಮ್ಮದೇ ಆದ ಒಂದು ರ್ಯಾಲಿ ಮಾಡಿ. ನನಗೆ RSSನ ಈ ರ್ಯಾಲಿಯ ಶೀರ್ಷಿಕೆ ಇಷ್ಟವಾಗಿದೆ. ಏಕತೆ, ನಾವೆಲ್ಲರೂ ಒಂದೇ ಕುಟುಂಬ, ಇದು ಶೀರ್ಷಿಕೆ. ಇದು ಭಾರತದಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ಅರ್ಥಪೂರ್ಣ ಸಂವಾದ ಆಗಿದೆ ಅಂತ ಮೇರಿ ಮಿಲ್ಬೆನ್, ಅಮೆರಿಕದ ಗಾಯಕಿಯ ಹೇಳಿಕೆ. ನಾಡಿದ್ದು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಮೋಹನ್ ಭಾಗವತ್ ಅವರ ಸಂವಾದ ಕಾರ್ಯಕ್ರಮ, 5,000 ಜನ ಭಾಗವಹಿಸ್ತಾರೆ ಅಂತ ಸುದ್ದಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.